ವಿಶ್ವಪ್ರಸಿದ್ಧ ಪ್ರವಾಸಿ ತಾಣ ಯಾಣದಲ್ಲಿ ಪ್ರವಾಸಿಗರಿಗೆ ವಿಧಿಸಲಾಗಿದ್ದ ನಿಷೇಧ ಕೊನೆಗೂ ತೆರವಾಗಿದೆ. ಯಾಣವೀಗ ಪ್ರವಾಸಿಗರ ಭೇಟಿಗೆ ಮತ್ತೆ ಮುಕ್ತವಾಗಿದೆ. ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣ ಯಾಣಕ್ಕೆ ವಿಧಿಸಲಾಗಿದ್ದ ಅವೈಜ್ಞಾನಿಕ ನಿರ್ಬಂಧ ಕೊನೆಗೂ ತೆರವಾಗಿದೆ. ಚಂಡಿಕಾ ನದಿ ತುಂಬಿ ಹರಿಯುತ್ತಿದೆ, ಗುಡ್ಡ ಕುಸಿಯುವ ಭೀತಿ ಇದೆ ಎಂದು ಅರಣ್ಯ ಇಲಾಖೆ ಸೃಷ್ಟಿಸಿದ್ದ ಸುಳ್ಳಿನ ಕಥೆಯನ್ನ ವಿಸ್ಮಯ ನ್ಯೂಸ್ ಬಯಲು ಮಾಡಿತ್ತು. ವಿಸ್ಮಯ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಗ್ರೌಂಡ್ ರಿಪೋರ್ಟ್ ಬೆನ್ನಲ್ಲೇ ಎಚ್ಚೆತ್ತ ಹಿರಿಯ ಅಧಿಕಾರಿಗಳು ಇದೀಗ ಯಾಣ ಪ್ರವೇಶಕ್ಕೆ ಇದ್ದ ನಿರ್ಬಂಧವನ್ನ ವಾಪಸ್ ಪಡೆದಿದ್ದಾರೆ. ಹೌದು, ಪುರಾಣ ಪ್ರಸಿದ್ಧ ಹಾಗೂ ವಿಶ್ವವಿಖ್ಯಾತ ಪ್ರವಾಸಿ ತಾಣ ಯಾಣಕ್ಕೆ ಭೇಟಿ ನೀಡುವ ಭಕ್ತರಿಗೆ ಹಾಗೂ ಪ್ರವಾಸಿಗರಿಗೆ ಎದುರಾಗಿದ್ದ ವಿಘ್ನ ಕೊನೆಗೂ ನಿವಾರಣೆಯಾಗಿದೆ. ಅರಣ್ಯ ಇಲಾಖೆ ವಿಧಿಸಿದ್ದ ನಿರ್ಬಂಧವನ್ನ ಸಂಪೂರ್ಣವಾಗಿ ತೆರವುಗೊಳಿಸಲಾಗಿದ್ದು, ಯಾಣ ಈಗ ಪ್ರವಾಸಿಗರ ಭೇಟಿಗೆ ಮತ್ತೆ ಮುಕ್ತವಾಗಿದೆ. ದೂರದ ಊರುಗಳಿಂದ ಬಂದು ನಿರಾಸೆಯಿಂದ ಮರಳುತ್ತಿದ್ದ ಪ್ರವಾಸಿಗರ ಮುಖದಲ್ಲಿ ಇದೀಗ ಮತ್ತೆ ಮಂದಹಾಸ ಮೂಡಿದೆ. ನಿಮಗೆಲ್ಲ ಗೊತ್ತಿರುವಂತೆ ಯಾಣದ ಸಮೀಪ ಹರಿಯುವ ಚಂಡಿಕಾ ನದಿ ತುಂಬಿ ಹರಿಯುತ್ತಿದೆ ಹಾಗೂ ಗುಡ್ಡ ಕುಸಿಯುವ ಭೀತಿ ಇದೆ ಎಂಬ ಕಾರಣಗಳನ್ನ ನೀಡಿ ಅರಣ್ಯ ಇಲಾಖೆ ಯಾಣ ಪ್ರವೇಶವನ್ನ ದಿಢೀರ್ ನಿಷೇಧಿಸಿತ್ತು. ಆದರೆ ವಾಸ್ತವದಲ್ಲಿ ಚಂಡಿಕಾ ನದಿಯಲ್ಲಿ ಪ್ರವಾಹದ ಯಾವ ಕುರುಹುಗಳೂ ಇರಲಿಲ್ಲ. ಬಾಯಾರಿದ ಕಲ್ಲುಗಳ ಮಧ್ಯೆ ಸಣ್ಣ ಜಲಧಾರೆ ಮಾತ್ರ ಹರಿಯುತ್ತಿತ್ತು. ಗುಡ್ಡ ಕುಸಿತ ತಡೆಯಲು ಬಲಿಷ್ಠ ತಡೆಗೋಡೆಗಳು ಇದ್ದರೂ ಇಲ್ಲದ ಭೀತಿಯನ್ನ ಸೃಷ್ಟಿಸಿ ಕಚೇರಿಯಲ್ಲಿ ಕುಳಿತೇ ಅಧಿಕಾರಿಗಳು ಅವೈಜ್ಞಾನಿಕ ಆದೇಶ ಹೊರಡಿಸಿದ್ದರು. ಇದು ಭಕ್ತರ ಹಾಗೂ ಸ್ಥಳೀಯರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಈ ಬಗ್ಗೆ ವಿಸ್ಮಯ ನ್ಯೂಸ್ ಯಾಣ ಪ್ರವೇಶ ನಿಷೇಧದ ಹಿಂದೆ ಅರಣ್ಯ ಇಲಾಖೆಯ ಸುಳ್ಳಿನ ಕಥೆ ಎಂಬ ತಲೆಬರಹದ ಅಡಿ ಸಮಗ್ರ ವರದಿ ಪ್ರಸಾರ ಮಾಡಿ ನೈಜ ಚಿತ್ರಣವನ್ನ ತೆರೆದಿಟ್ಟಿತ್ತು. ವಿಸ್ಮಯದ ಈ ಇಂಪ್ಯಾಕ್ಟ್ ವರದಿಯ ಬೆನ್ನಲ್ಲೇ ಎಚ್ಚೆತ್ತ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ನೇರವಾಗಿ ಯಾಣಕ್ಕೆ ದೌಡಾಯಿಸಿದ್ದಾರೆ. ಖುದ್ದಾಗಿ ಸ್ಥಳ ಪರಿಶೀಲನೆ ನಡೆಸಿದ ಅಧಿಕಾರಿಗಳು ಗ್ರಾಮಸ್ಥರು ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯ ಮಾತುಗಳನ್ನ ಆಲಿಸಿದ್ದಾರೆ. ವಾಸ್ತವ ಅರಿತ ಬಳಿಕ ತಮ್ಮದೇ ಇಲಾಖೆ ಹೇರಿದ್ದ ನಿರ್ಬಂಧವನ್ನ ಹಿಂದಕ್ಕೆ ಪಡೆದಿದ್ದಾರೆ. ಒಟ್ಟಿನಲ್ಲಿ ಕಚೇರಿ ಬಿಟ್ಟು ಹೊರಬರದೆ ಸುಳ್ಳು ವರದಿ ಸೃಷ್ಟಿಸಿದ್ದ ಅಧಿಕಾರಿಗಳಿಗೆ ವಿಸ್ಮಯ ನ್ಯೂಸ್ ಕನ್ನಡಿ ಹಿಡಿಯುವ ಕೆಲಸ ಮಾಡಿದೆ. ಇದರಿಂದಾಗಿ ಯಾಣ ಭೈರವೇಶ್ವರನ ದರ್ಶನಕ್ಕೆ ಇದ್ದ ಅಡ್ಡಿ ನಿವಾರಣೆಯಾಗಿದ್ದು, ಸ್ಥಳೀಯ ಪ್ರವಾಸೋದ್ಯಮವನ್ನ ನಂಬಿದವರ ಬದುಕಿಗೂ ಮರು ಜೀವ ಸಿಕ್ಕಂತಾಗಿದೆ. ಬ್ಯೂರೋ ರಿಪೋರ್ಟ್, ವಿಸ್ಮಯ ನ್ಯೂಸ್.